ರಾಜ್ಯದಲ್ಲಿ ಎಲ್ರಿಗೂ ಒಂದೇ ಸಂವಿಧಾನ ಒಂದೇ ಕಾನೂನು ಇದೆಯೋ ಅಥವಾ ಕಾಂಗ್ರೆಸ್ನವರಿಗೊಂದು ಬಿ ಜೆ ಪಿಯವರಿಗೊಂದು ಇದೆಯೋ? ನನ್ನ ಮೇಲೆ ದೂರು ಕೊಟ್ಟ ಕ್ಷಣ ಮಾತ್ರದಲ್ಲಿ ದೂರು ದಾಖಲಾಗತ್ತೆ. ವಿತೌಟ್ ಫ್ರೈಮ್ ಆಫ್ ಎಸಿ, ವಿತೌಟ್ ಪರ್ಮಿಷನ್ನು, ಸಭಾಪತಿಗಳ ಅನುಮತಿ ಮತ್ತು FSL ರಿಪೋರ್ಟ್ ಬರೋಕ್ಕೆ ಮುಂಚೆನೇ ನನ್ನ ಬಂಧನ ಆಗುತ್ತೆ. ಬಂಧನ ಮಾಡಿ ನಿಗೂಢ ಸ್ಥಳಗಳಿಗೆ, ಕಬ್ಬಿನ ಗದ್ದೆಗೆ, ಜಲ್ಲಿ ಕ್ರಷರ್ಗೆ ತಗೊಂಡೋಗಿ ಎನ್ಕೌಂಟ್ರ್ ಮಾಡುವ ಪ್ರಯತ್ನ ನಡೆಯುತ್ತೆ. ಮಾಧ್ಯಮದವರು ಬಂದು ಎಲ್ಲವನ್ನೂ ಟೆಲಿಕಾಸ್ಟ್ ಮಾಡಿದ್ರಿಂದ ಬಹುಶಃ ಅವರ ದುರುದ್ದೇಶ ಅದು ಸಫಲ ಆಗಿಲ್ಲ. ನಾನು 19ನೇ ತಾರೀಕು ದೂರು ಕೊಟ್ಟೆ. ನೋ FIR, ಇವತ್ತಿನವರೆಗೂ FIR ಬುಕ್ ಆಗಿಲ್ಲ. ಅಂದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಡಿನಲ್ಲಿ ಒಂದು ಹತ್ಯೆ ಮಾಡಬೇಕು, ಇಲ್ಲ ಆತ್ಮಹತ್ಯೆಗೆ ಶರಣಾಗಬೇಕು. ಹತ್ಯೆ ಮತ್ತು ಆತ್ಮಹತ್ಯೆಯ ರಾಜ್ಯವನ್ನಾಗಿ ಇವರು ಬದಲಾಯಿಸ್ತಾ ಇದ್ದಾರೆ. ಆತ್ಮಹತ್ಯೆ ಕೇಸುಗಳು ಕೂಡ ಎಲ್ರಿಗೂ ಗೊತ್ತಿದೆ. ಆಳುವ ಪಕ್ಷದವರ ಒತ್ತಡ, ಅವರ ಪ್ರಚೋದನೆ, ಆ ಕಾರಣಕ್ಕೇ ಆತ್ಮಹತ್ಯೆ ಆಗಿರೋದು ಅನ್ನೋದನ್ನು ಒಂದೊಂದು ಡೆತ್ ನೋಟ್ ಕೂಡ ಹೇಳ್ತಾ ಇದ್ದಾವೆ. ಒಬ್ಬ ಪೊಲೀಸು ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಆಯಿತು. ಅವರು ಕೂಡ ಡೆತ್ ನೋಟ್ನಲ್ಲಿ ಅಲ್ಲಿಯ ಶಾಸಕನ ಬಗ್ಗೆ ಉಲ್ಲೇಖ ಮಾಡಿದರು. ನೋ ಆ್ಯಕ್ಷನ್. ಯಾದಗಿರಿಯ ಶಾಸಕನ ಬಗ್ಗೆ ಉಲ್ಲೇಖ ಮಾಡಿದರು. ನೋ ಆ್ಯಕ್ಷನ್. ಬೆಳಗಾವಿನಲ್ಲಿ ರುದ್ರೇಶ್ ಯಡವಣ್ಣನವರು, 2nd ಡಿವಿಷನ್ ಕ್ಲರ್ಕು, ಅಲ್ಲಿಯ ಸಚಿವೆಯ PA ಹೆಸರನ್ನು ಉಲ್ಲೇಖ ಮಾಡ್ದ. ಲಂಚಕ್ಕೆ ಪೀಡಿಸ್ತಾ ಇರೋದ್ರ ಬಗ್ಗೆ ಉಲ್ಲೇಖ ಮಾಡ್ದ. ಜಾಮೀನು ಮೇಲೆ ಹೊರಗೆ, ನೋ ಅರೆಸ್ಟ್. 2 ದಿನದ ಹಿಂದೆ ಬೀದರ್ನ ಬಾಲ್ಕಿಯಲ್ಲಿ ಒಬ್ಬ ಇಂಜಿನಿಯರಿಂಗ್ ಪದವೀಧರ, ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಗ್ರಾಮೀಣಾಭಿವೃದ್ಧಿ ಸಚಿವರ ಆಪ್ತರ ಹೆಸರನ್ನು ಉಲ್ಲೇಖ ಮಾಡಿ, ಗುತ್ತಿಗೆ ಪ್ರಕರಣದ ಉಲ್ಲೇಖ ಮಾಡಿ, ಒಂದು ರೀತಿಯಲ್ಲಿ ಈಶ್ವರಪ್ಪನವ್ರ ಪ್ರಕರಣದ ರೀತಿಯಲ್ಲೇ ಇರುವ ಪ್ರಕರಣ. ಈಶ್ವರಪ್ಪನವ್ರ ಜೊತೆಯಲ್ಲಿ ವಿಪಕ್ಷದ ನಾಯಕರುಗಳು ಯಾವ ರೀತಿ ರಾಜೀನಾಮೆ ಕೇಳಿದ್ರು, ಇವತ್ತು ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಸಿದ್ದರಾಮಯ್ಯನವರೇ, ನೀವು ಹೇಳಿದ್ರಿ ಇವತ್ತಿನ ಮುಖ್ಯಮಂತ್ರಿಗಳಿಗೆ ವಜಾ ಮಾಡಿ ಈಶ್ವರಪ್ಪನವ್ರನ್ನ ಅಂತ. ನಿಮ್ಮ ಕೈಲೇ ಅಧಿಕಾರ ಇದೆ, ನೀವ್ಯಾಕೆ ಮೌನವಾಗಿದ್ದೀರಿ? ಮೌನಿ ಬಾಬಾ ಆಗಿದ್ದೀರಿ. ನೀವ್ಯಾಕೆ ನಿಮ್ಮ ಸಚಿವನ ಮೇಲೆ ಬಂದಿರುವ ಆರೋಪಕ್ಕೆ ಕುರಿತಂತೆ ವಜಾ ಮಾಡುವ ಕ್ರಮ ಯಾಕೆ ಕೈಗೊಳ್ತಿಲ್ಲ? ಅಂದರೆ ಕಾಂಗ್ರೆಸ್ನವ್ರ ಮೇಲೆ ಆರೋಪ ಬಂದರೆ ನೋ ಆ್ಯಕ್ಷನ್, BJPಯವ್ರ ಮೇಲೆ ಆರೋಪ ಬಂದರೆ ಇಮಿಡಿಯೇಟ್ ಓವರ್ ಆ್ಯಕ್ಷನ್. ನಾಟ್ ಓನ್ಲಿ ಆ್ಯಕ್ಷನ್, ಓವರ್ ಆ್ಯಕ್ಷನ್. ಇದ್ರ ಬಗ್ಗೆ ಎಲ್ಲ ಗವರ್ನರಿಗೆ ವಿವರವಾಗಿ ಹೇಳಿದ್ದೇವೆ. ಈ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು, ಅವ್ರ ಮೇಲೆ ಕ್ರಮ ಆಗಬೇಕು. ಗೂಂಡಾಗಳ ಬಂಧನ ಆಗಬೇಕು. ಗೂಂಡಾಗಳನ್ನು ಬಂಧನ ಮಾಡೇ ಇಲ್ಲ. ಒಬ್ಬ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ PA ಸಂಗನಗೌಡ, ಮತ್ತೊಬ್ಬ ಅವ್ರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ PA ಸದ್ದಾಂ, ಅವರ ಸಹಚರರು ಇನ್ನೂ ಬಂಧನ ಆಗಿಲ್ಲ. ಏನು ದೇಶ ಬಿಟ್ಟು ಹೊಡೋಗಿದ್ದಾರೆ ಅವರು, ಅಥವಾ ನಿಗೂಢ ಕಣ್ಮೊರೆ ಆಗಿದ್ದಾರಾ? ಯಾಕೆ ಬಂಧನ ಮಾಡಿಲ್ಲ? ಯಾಕೆ ಅಪರಿಚಿತರು ಅಂತ ದಾಖಲಿಸ್ಕೊಂಡಿದ್ದೀರಿ? ನಾನು ಹೆಸರು ಹಾಕೇ ಕೊಟ್ಟಿದ್ದೀನಿ ಕಂಪ್ಲೇಂಟ್ನ. ನನ್ನ ಕಂಪ್ಲೇಂಟ್ನಲ್ಲಿ ಹೆಸರು ಹಾಕೇ ಕೊಟ್ಟಿದ್ದೇನೆ. ಯಾಕೆ ಇನ್ನೂ FIR ಬುಕ್ ಮಾಡಿ ಕ್ರಮ ತಗೊಂಡಿಲ್ಲ? ಇದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಇದರಿಂದ ಸ್ಪಷ್ಟ ಇದೆ, ಪೊಲೀಸ್ ಇಲಾಖೆಯ ಕೆಲವರು ಆಳುವ ಪಕ್ಷದ ಮರ್ಜಿಗೆ ತಕ್ಕಂತೆ ಕಾನೂನನ್ನು ಬಿಟ್ಟು ನಡ್ಕೊಳ್ತಾ ಇದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ, ಪೊಲೀಸ್ ಮ್ಯಾನ್ಯುವಲ್ಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದನ್ನು ನಾವು ಆಗ್ರಹಿಸಿದ್ದೇವೆ. ಮತ್ತು ನನಗೆ ಜೀವಭಯ ಇದೆ, ರಕ್ಷಣೆ ಕೊಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ರಕ್ಷಣೆಯೂ ಕೊಡಬೇಕು, ತಪ್ಪು ಮಾಡಿದವ್ರ ಮೇಲೆ ಕ್ರಮವೂ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅದ್ರ ಕಾಪಿ ನಿಮಗೆ ಕಳಿಸ್ಕೊಡ್ತೀವಿ. ವಿವರ ಇದೆ, ಡೀಟೇಲ್ ಇದೆ. ಆ ಡೀಟೇಲ್ ನಿಮಗೆ ಕಳಿಸ್ಕೊಡ್ತೀವಿ. ಅಂದರೆ ಆತ್ಮಹತ್ಯೆ, ಹತ್ಯೆ ಓಕೆ, ಅದ್ರ ಮೇಲೆ ದೂರು ಕೊಟ್ಟರೆ
ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡಿದ್ರೆ ವ್ಯಂಗ್ಯ, ಆತ್ಮಹತ್ಯೆ ಅದು ಸಮರ್ಥನೀಯನಾ? ಹತ್ಯೆ ಸಮರ್ಥನೀಯನಾ? ಸರ್ಕಾರಿ ಆತ್ಮಹತ್ಯೆ ಅಲ್ಲ, ಅದು ಸರ್ಕಾರಿ ಪ್ರಾಯೋಜಿತ ಹತ್ಯೆ ಅಂತ ಆರೋಪ ಮಾಡಬೇಕಾಗತ್ತೆ. ರಾಜ್ಯದಲ್ಲಿ ಎಲ್ರಿಗೂ ಒಂದೇ ಸಂವಿಧಾನ, ಒಂದೇ ಕಾನೂನು ಇದೆಯೋ, ಅಥವಾ ಕಾಂಗ್ರೆಸ್ನವರಿಗೊಂದು ಬಿ ಜೆ ಪಿಯವರಿಗೊಂದು ಇದೆಯೋ? ನನ್ನ ಮೇಲೆ ದೂರು ಕೊಟ್ಟ ಕ್ಷಣ ಮಾತ್ರದಲ್ಲಿ ದೂರು ದಾಖಲಾಗತ್ತೆ. ವಿತೌಟ್ ಫ್ರೈಮಾ ಫೇಸಿ, ವಿತೌಟ್ ಪರ್ಮಿಷನ್ನು, ಸಭಾಪತಿಗಳ ಅನುಮತಿ ಮತ್ತು FSL ರಿಪೋರ್ಟ್ ಬರೋಕ್ಕೆ ಮುಂಚೆನೇ ನನ್ನ ಬಂಧನ ಆಗುತ್ತೆ. ಬಂಧನ ಮಾಡಿ ನಿಗೂಢ ಸ್ಥಳಗಳಿಗೆ, ಕಬ್ಬಿನ ಗದ್ದೆಗೆ, ಜಲ್ಲಿ ಕ್ರಷರ್ಗೆ ತಗೊಂಡೋಗಿ ಎನ್ಕೌಂಟ್ರ್ ಮಾಡುವ ಪ್ರಯತ್ನ ನಡೆಯುತ್ತೆ. ಮಾಧ್ಯಮದವರು ಬಂದು ಎಲ್ಲವನ್ನೂ ಟೆಲಿಕಾಸ್ಟ್ ಮಾಡಿದ್ರಿಂದ ಬಹುಶಃ ಅವರ ದುರುದ್ದೇಶ ಅದು ಸಫಲ ಆಗಿಲ್ಲ. ನಾನು 19ನೇ ತಾರೀಕು ದೂರು ಕೊಟ್ಟೆ. ನೋ FIR, ಇವತ್ತಿನವರೆಗೂ FIR ಬುಕ್ ಆಗಿಲ್ಲ. ಅಂದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಡಿನಲ್ಲಿ ಒಂದು ಹತ್ಯೆ ಮಾಡಬೇಕು, ಇಲ್ಲ ಆತ್ಮಹತ್ಯೆಗೆ ಶರಣಾಗಬೇಕು. ಹತ್ಯೆ ಮತ್ತು ಆತ್ಮಹತ್ಯೆಯ ರಾಜ್ಯವನ್ನಾಗಿ ಇವರು ಬದಲಾಯಿಸ್ತಾ ಇದ್ದಾರೆ. ಆತ್ಮಹತ್ಯೆ ಕೇಸುಗಳು ಕೂಡ ಎಲ್ರಿಗೂ ಗೊತ್ತಿದೆ. ಆಳುವ ಪಕ್ಷದವರ ಒತ್ತಡ, ಅವರ ಪ್ರಚೋದನೆ, ಆ ಕಾರಣಕ್ಕೇ ಆತ್ಮಹತ್ಯೆ ಆಗಿರೋದು ಅನ್ನೋದನ್ನು ಒಂದೊಂದು ಡೆತ್ ನೋಟ್ ಕೂಡ ಹೇಳ್ತಾ ಇದ್ದಾವೆ. ಒಬ್ಬ ಪೊಲೀಸು ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಆಯಿತು. ಅವರು ಕೂಡ ಡೆತ್ ನೋಟ್ನಲ್ಲಿ ಅಲ್ಲಿಯ ಶಾಸಕನ ಬಗ್ಗೆ ಉಲ್ಲೇಖ ಮಾಡಿದರು. ನೋ ಆ್ಯಕ್ಷನ್. ಯಾದಗಿರಿಯ ಶಾಸಕನ ಬಗ್ಗೆ ಉಲ್ಲೇಖ ಮಾಡಿದರು. ನೋ ಆ್ಯಕ್ಷನ್. ಬೆಳಗಾವಿನಲ್ಲಿ ರುದ್ರೇಶ್ ಯಡವಣ್ಣನವರು, 2nd ಡಿವಿಷನ್ ಕ್ಲರ್ಕು, ಅಲ್ಲಿಯ ಸಚಿವೆಯ PA ಹೆಸರನ್ನು ಉಲ್ಲೇಖ ಮಾಡ್ದ. ಲಂಚಕ್ಕೆ ಪೀಡಿಸ್ತಾ ಇರೋದ್ರ ಬಗ್ಗೆ ಉಲ್ಲೇಖ ಮಾಡ್ದ. ಜಾಮೀನು ಮೇಲೆ ಹೊರಗೆ, ನೋ ಅರೆಸ್ಟ್. 2 ದಿನದ ಹಿಂದೆ ಬೀದರ್ನ ಬಾಲ್ಕಿಯಲ್ಲಿ ಒಬ್ಬ ಇಂಜಿನಿಯರಿಂಗ್ ಪದವೀಧರ, ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಗ್ರಾಮೀಣಾಭಿವೃದ್ಧಿ ಸಚಿವರ ಆಪ್ತರ ಹೆಸರನ್ನು ಉಲ್ಲೇಖ ಮಾಡಿ, ಗುತ್ತಿಗೆ ಪ್ರಕರಣದ ಉಲ್ಲೇಖ ಮಾಡಿ, ಒಂದು ರೀತಿಯಲ್ಲಿ ಈಶ್ವರಪ್ಪನವ್ರ ಪ್ರಕರಣದ ರೀತಿಯಲ್ಲೇ ಇರುವ ಪ್ರಕರಣ. ಈಶ್ವರಪ್ಪನವ್ರ ಜೊತೆಯಲ್ಲಿ ವಿಪಕ್ಷದ ನಾಯಕರುಗಳು ಯಾವ ರೀತಿ ರಾಜೀನಾಮೆ ಕೇಳಿದ್ರು, ಇವತ್ತು ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಸಿದ್ದರಾಮಯ್ಯನವರೇ, ನೀವು ಹೇಳಿದ್ರಿ ಅವತ್ತಿನ ಮುಖ್ಯಮಂತ್ರಿಗಳಿಗೆ ವಜಾ ಮಾಡಿ ಈಶ್ವರಪ್ಪನವ್ರನ್ನ ಅಂತ. ನಿಮ್ಮ ಕೈಲೇ ಅಧಿಕಾರ ಇದೆ, ನೀವ್ಯಾಕೆ ಮೌನವಾಗಿದ್ದೀರಿ? ಮೌನಿ ಬಾಬಾ ಆಗಿದ್ದೀರಿ. ನೀವ್ಯಾಕೆ ನಿಮ್ಮ ಸಚಿವನ ಮೇಲೆ ಬಂದಿರುವ ಆರೋಪಕ್ಕೆ ಕುರಿತಂತೆ ವಜಾ ಮಾಡುವ ಕ್ರಮ ಯಾಕೆ ಕೈಗೊಳ್ತಿಲ್ಲ? ಅಂದರೆ ಕಾಂಗ್ರೆಸ್ನವ್ರ ಮೇಲೆ ಆರೋಪ ಬಂದರೆ ನೋ ಆ್ಯಕ್ಷನ್, BJPಯವ್ರ ಮೇಲೆ ಆರೋಪ ಬಂದರೆ ಇಮಿಡಿಯೇಟ್ ಓವರ್ ಆ್ಯಕ್ಷನ್. ನಾಟ್ ಓನ್ಲಿ ಆ್ಯಕ್ಷನ್, ಓವರ್ ಆ್ಯಕ್ಷನ್. ಇದ್ರ ಬಗ್ಗೆ ಎಲ್ಲ ಗವರ್ನರ್ಗೆ ವಿವರವಾಗಿ ಹೇಳಿದ್ದೇವೆ. ಈ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು, ಅವ್ರ ಮೇಲೆ ಕ್ರಮ ಆಗಬೇಕು. ಗೂಂಡಾಗಳ ಬಂಧನ ಆಗಬೇಕು. ಗೂಂಡಾಗಳನ್ನು ಬಂಧನ ಮಾಡೇ ಇಲ್ಲ. ಒಬ್ಬ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ PA ಸಂಗನಗೌಡ, ಮತ್ತೊಬ್ಬ ಅವ್ರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ PA ಸದ್ದಾಂ, ಅವರ ಸಹಚರರು ಇನ್ನೂ ಬಂಧನ ಆಗಿಲ್ಲ. ಏನು ದೇಶ ಬಿಟ್ಟು ಹೊಡೋಗಿದ್ದಾರೆ ಅವರು, ಅಥವಾ ನಿಗೂಢ ಕಣ್ಮೊರೆ ಆಗಿದ್ದಾರಾ? ಯಾಕೆ ಬಂಧನ ಮಾಡಿಲ್ಲ? ಯಾಕೆ ಅಪರಿಚಿತರು ಅಂತ ದಾಖಲಿಸ್ಕೊಂಡಿದ್ದೀರಿ? ನಾನು ಹೆಸರು ಹಾಕೇ ಕೊಟ್ಟಿದ್ದೀನಿ ಕಂಪ್ಲೇಂಟ್ನ. ನನ್ನ ಕಂಪ್ಲೇಂಟ್ನಲ್ಲಿ ಹೆಸರು ಹಾಕೇ ಕೊಟ್ಟಿದ್ದೇನೆ. ಯಾಕೆ ಇನ್ನೂ FIR ಬುಕ್ ಮಾಡಿ ಕ್ರಮ ತಗೊಂಡಿಲ್ಲ? ಇದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಇದರಿಂದ ಸ್ಪಷ್ಟ ಇದೆ, ಪೊಲೀಸ್ ಇಲಾಖೆಯ ಕೆಲವರು ಆಳುವ ಪಕ್ಷದ ಮರ್ಜಿಗೆ ತಕ್ಕಂತೆ ಕಾನೂನನ್ನು ಬಿಟ್ಟು ನಡ್ಕೊಳ್ತಾ ಇದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ, ಪೊಲೀಸ್ ಮ್ಯಾನ್ಯುವಲ್ಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದನ್ನು ನಾವು ಆಗ್ರಹಿಸಿದ್ದೇವೆ. ಮತ್ತು ನನಗೆ ಜೀವ ಭಯ ಇದೆ, ರಕ್ಷಣೆ ಕೊಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ರಕ್ಷಣೆಯೂ ಕೊಡಬೇಕು, ತಪ್ಪು ಮಾಡಿದವ್ರ ಮೇಲೆ ಕ್ರಮವೂ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅದ್ರ ಕಾಪಿ ನಿಮಗೆ ಕಳಿಸ್ಕೊಡ್ತೀವಿ, ವಿವರ ಇದೆ, ಡೀಟೇಲ್ ಇದೆ. ಆ ಡೀಟೇಲ್ ನಿಮಗೆ ಕಳಿಸ್ಕೊಡ್ತೀವಿ.
ಕೊಡಬೇಕು, ಫಿಲ್ಮ್ ಫೇರ್ ಅವಾರ್ಡ್ ಕೊಡಬೇಕು, ನಾಟಕ ಮಾಡ್ತೀವಿ ಅಂತ ಹೇಳಿ ಅರ್ಧಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ, ವ್ಯಂಗ್ಯ ಮಾಡಿದ್ದಾರೆ. ಅಂದರೆ ಆತ್ಮಹತ್ಯೆ ಹತ್ಯೆ ಓಕೆ, ಅದ್ರ ಮೇಲೆ ದೂರು ಕೊಟ್ಟರೆ ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡಿದ್ರೆ ವ್ಯಂಗ್ಯ. ಆತ್ಮಹತ್ಯೆ ಅದು ಸಮರ್ಥನೀಯನಾ? ಹತ್ಯೆ ಸಮರ್ಥನೀಯನಾ? ಸರ್ಕಾರಿ ಆತ್ಮಹತ್ಯೆ ಅಲ್ಲ, ಅದು ಸರ್ಕಾರಿ ಪ್ರಾಯೋಜಿತ ಹತ್ಯೆ ಅಂತ ಆರೋಪ ಮಾಡಬೇಕಾಗತ್ತೆ.